ಮಗಳೇ, ನಿನ್ ಗಂಡ ಕುಡ್ದವನ ಇವತ್ತುನುವೆ. ಏನೋ ಗೊತ್ತಿಲ್ಲ ಕಣಮ್ಮ. ನನ್ನ ಗಂಡನ ಹತ್ರ ಮಾತಾಡಕ್ ಹೋಗಕೇನಿಯ ಭಯ ಆಯ್ತೈತೆ. ಲೇ, ಭಯ 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 ಅಂತ ಹಿಂಗೆ ಕುಂತ್ಕೊಂಡ್ರೆ ಹೆಂಗೆ? ನಿನ್ನ ಗಂಡನ ನಿಮ್ಮ ಮನೆಗೆ ಕರ್ಕೊಂಡೋಗಿ ಆಯ್ತಾ ಇಲ್ಲ ಕಣಮ್ಮ. ಇಲ್ಲಿ ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ ಎಂಥದೂ ಇಲ್ಲ. ನಿನ್ನ ಗಂಡ ಸುಮ್ಮನೆ ಹುಟ್ಟು ಬಾಯಿ ಮಾಡ್ತಾನೆ. ನನಗೂ ಸಾಕಾಗೋಗ್ಬಿಟ್ಟೈತೆ ನಿನ್ ಸೋಮಾರಿ ಗಂಡನ್ ನೋಡ್ಬಿಟ್ಟು. ಏನ್ ಸೋಮಾರಿ ಗಂಡನೋ ಗೊತ್ತಿಲ್ಲ ಅಲ್ವೇ. ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ಕುಡ್ಕೊಂಡು ಮನಿಕೊಂಡವನಲ್ಲ. ಇವಾಗ ಏನ್ ಮಾಡೋದು? ನಮ್ಮನ್ನೇನೆಯ ಇನ್ನು ಏನ್ ಮಾಡ್ತಾನೋ ಏನ್ ಕತೆಯೋ ಗೊತ್ತಿಲ್ಲ. ಅಮ್ಮ, ನಾನು ಅದಕ್ಕೆ ಬೆಳಿಗ್ಗೆ ಮಾತಾಡನಿ ಅಂತ ಹೇಳ್ಬಿಟ್ಟು ಸುಮ್ಕಾಗಿದ್ದೀನಿ. ನೋಡೋಣ ಇರು, ಇವಾಗ ಕುಡ್ದಿರೋದೆಲ್ಲ ಇಳ್ದಿರ್ತದೇನೋ. ಹೋಗ್ಬಿಟ್ಟು ಒಂಚೂರು ನೈಸಾಗಿ ಮಾತಾಡ್ತೀನಿ. ಹೋಗಿ ಕರ್ಕೊಂಡು ಹೋಗೋಕೆ ನಾನು ಪ್ರಯತ್ನ ಪಡ್ತೀನಿ. ನೋಡು, ನಾನು ಅತ್ತೆ ಮನೆಗೆ ಹೋಗಿ ಸೇರ್ಕೊಂಡೆ ಅಂದರೆ ನಿನಗೂ ಹೊಟ್ಟೆ ತುಂಬ ಊಟ ಬೀಳ್ತದೆ, ನನಗೂ ಊಟ ಬೀಳ್ತದೆ, ಸರೋಯ್ತದೆ. ಇಲ್ಲ ಅಂತ ಹೇಳಿದ್ರೆ ನೋಡು, ಬೀದಿನ ನಿಂತ್ಕೊಂಡು ಇಬ್ರು ಬಾಯಿ ಬಡ್ಕೋಬೇಕಾಯ್ತದೆ ಅಷ್ಟೇ. ಏನಿಯ ಊಟಕ್ಕೂ ನೀರಕ್ಕೂ ಏನೂ ಇರಕ್ಕಿಲ್ಲ. ಅದಕ್ಕೆ ಅಲ್ವಾ ಹೇಳಿದ್ದು ನಿನ್ನ ಗಂಡನ ಹೆಂಗನ ಮಾಡಿ ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು. ಮಗಳೇ, ಕುಡ್ದು ರಾತ್ರೆಲ್ಲ ರೋದನೆ ಕೊಡ್ತಾನಲ್ಲೇ. ರಾತ್ರೆಲ್ಲ ಅದು ಎಂಥದ್ದು ಹಾಡಿ ಹೇಳ್ತಿದ್ನಲ್ಲೇ. ಯಾವುದೋ ಈ ಊರಿಗೆ ನಾನೇ ಮೇಸ್ತರಿ ಅಂತ ಹೇಳ್ಬಿಟ್ಟು ಕುಣ್ಕೊಂಡು ಹೇಳ್ತಿದ್ದ ಕಣಮ್ಮ. ರಾತ್ರೆಲ್ಲ ನಿದ್ದೆ ಇಲ್ಲ ಕಣಮ್ಮ. ಕಣ್ಣು ಮುಚ್ಚಿದ್ರೂ ತಲೆನೋವು ಕಣಮ್ಮ. ಕಣ್ಣು ಬಿಟ್ರೂ ತಲೆನೋವು ಕಣಮ್ಮ. ಸಾಕಾಗೋಗ್ಬಿಡ್ತು ಕಣಮ್ಮ ನಂಗಂತೂ ಇವನ್ ಕಾಟಕ್ಕೆ. ಒಳಗಡೆಗೆ ಹೋಗಕ್ಕೆ ಭಯ ಆಯ್ತದೆ. ನೀನು ಬಾಮ ಹೋಗಿ ಮಾತಾಡೋಣ. ಲೇ, ನಾನೆಲ್ಲಿಂದ ಬರಲಿ? ಅವನ್ತಾಗ ನಾನು ಉಗಿಸ್ಕೊಂಡ್ಲ ಯಾವಾಗೂನುವೆ? ನೀನು ಒಳ್ಳೆ ಸಂದ ಕೇಳ್ತೀಗಲ್ಲ. ಅವನ್ತಾಗ ಉಗಿಸ್ಕೊಳಕ್ಕೆ ಎಷ್ಟು ಹೇಳ್ತೀಗೋ ಅಷ್ಟು ಹೇಳ್ತೀಗ ನೀನುವೆ. ಇಲ್ಲ ಕಣವ, ನಾನಂತೂ ಬರಕ್ಕಿಲ್ಲ. ನೀನೇ ಹೋಗು. ನೀನ್ ತಾನೇ ಏನೇನೋ ಹೇಳ್ಬಿಟ್ಟು ಕರ್ಸ್ಕ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದು. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಿದ್ದೀಗಲ್ಲಮ್ಮ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಇವಾಗ ಬಂದ್ರೆ ನೀನು ಇವಾಗ ನೀನು ನೋಡಿ ಹೋಗನ್ ಸುಮ್ಕೆನೆ ನೀಯ. ನೀನು ಬಾ ಇವಾಗ ಸುಮ್ಮನೆ ನಿಂತ್ಕ, ನಾನು ಮಾತಾಡ್ತೀನಿ. ಅಯ್ಯೋ, ಹೇಳಿ ಮೈಯಂತಾಗ ಅನ್ನಿಸ್ಕೊಳ್ಳೋದು ಮಾಡೋದು ಒಂದು ಐತಲ್ಲ. ದೊಡ್ಡ ತಲೆನೋವು ನನಗಂತೂ. ಅದು ಎಲ್ಲಿಂದ ಕಲ್ತು ಕುಡಿಯೋದನ್ನ ಹೋಗ್ಬಿಟ್ಟು ಎಲ್ಲನೂ ನಿಮ್ಮ ಅತ್ತೆಗೆ ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ಸರಿ ನೋಡಿ, ಒಳಗಡಿಕೆ ಏನೋ ಒಂದು ನಯಸ್ ಮಾಡೋಣ. ನಡಿಯಮ್ಮ ಒಳಗಡಿಕೆ. ನೀನು ನಡಿಯ ಫಸ್ಟು. ನೀನು ತಾನೇ ದೊಡ್ಡೋಳು, ನೀನೇ ಫಸ್ಟ್ ಹೋಗ್ಬೇಕು. ನೋಡಿಯಮ್ಮ ನೀನು. ನೀನು ತಾನೇ ಅವಳು ಅವನ ಹೆಂಡ್ತಿ, ನೀನು ಹೋಗ್ಬೇಕು ಫಸ್ಟು. ನೋಡಿ, ಜೋರಾಗಿ ಏನಾರ ಮಾತಾಡಿದ್ರೆ ಒಂದು ಗತಿ ಕಾಣಿಸ್ತಾನೆ. ನೋಡಿ, ತಲೆ ಕೆಡಿಸ್ಕೋಬೇಡ. ಅಮ್ಮ, ದೇವ್ರಣೆ ಕುಡ್ದಿರೋದು ಇಳ್ದಿರ್ತದೆ ತಾನೇ? ದೇವ್ರಣೆ ಕೇಳು, ಇಳ್ದಿರ್ತದೆ ತಾನೇ? ಲೇ, ಇನ್ನೂ ಬೆಳಗ್ಗೆ ಕಣಮ್ಮ. ಇವಾಗ ಇಳಿದಂಗೆ ಇನ್ನೇನಾಯ್ತದೆ? ಇಳ್ದಿರ್ತದೆ. ರಾತ್ರಿ ಕುಡ್ಕೊಂಬಿಟ್ಟು ಬಂದಿರತ್ತಾನೆ, ಬೆಳಗ್ಗೆ ಇಳ್ದಿರಕ್ಕಿಲ್ವಾ? ನಿಧಾನಕ್ಕೆ ನೈಸಾಗಿ ಮಾತಾಡ್ಬಿಡು. ಸರಿ ಆಯಿತು, ನೀನು ಮಾತಾಡಬೇಕು. ಸರಿ ಸರಿ ಸರಿ, ನಾನು ಸ್ವಲ್ಪ ಮಾತಾಡ್ತೀನಿ, ನೀನು ಶಾನೆ ಮಾತಾಡ್ಬೇಕು. ನೀನು ನಾನೊಂದು ಚೂರು ಮಾತಾಡ್ತೀನಿ, ಸರಿನಾ? ಆಯ್ತು. ಕರಿಲೇ ನಿನ್ ಗಂಡುನ, ಕರಿಯೇ. ಅಮ್ಮ, ಭಯ ಆಯ್ತದೆ ಕಣಮ್ಮ. ಮಗಳೇ, ಎದ್ರುಕೊಂಡು ಕುಂತ್ಕೊಂಡ್ರೆ ಹಿಂಗೆ ಕುಂತ್ಕೋಬೇಕಾಯ್ತದೆ. ನಡೀರಿ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಕರಿ. ಬಂದೇ ಬರ್ತಾರೆ. ಶಾನೆ ಏನಾರ ಮಾತಾಡಿದ್ರೆ ನಾನಿಲ್ವೇ? ನಾನು ಸಹಾಯ ಮಾಡ್ತೀನಿ. ನೋಡ್ದೆ ತಕ, ನನ್ನ ಗಂಡ ನನ್ನ ಕೆನ್ನೆಗೆ ಬರೆಸ್ತಾ ಇದ್ರೆ ನಿಂತ್ಕೊಂಡು ಸುಮ್ಕೆ ಕಿಸ್ಕೊಂಡು ನೋಡ್ಕೊಂಡು ನಿಂತ್ಕೊಂಡಿದ್ದೆ ನೀನು. ಬಂದ್ಬಿಟ್ಟು ಏನಾದ್ರು ಸಹಾಯ ಮಾಡ್ದಾ ಹೇಳು? ನನಗೂ ಎಲ್ಲೆರಡು ಹೊಡೆದು ಬಿಡ್ತಾನೆ ಅಂತ ಭಯ ಆಯಿತು ಕಣಮ್ಮಿ. ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು. ನನಗೆ ಕೊಯ್ಕೊಲೆಲ್ಲ ನೋಡ್ಕೊ ಬಂದ್ಬಿಟ್ವು ನನಗಂತೂ. ಅದಕ್ಕೆ ನನಗೆ ನಾನಂತೂ ನಿಲ್ಸಕ್ಕೆ ಬರಲಿಲ್ಲ. ಅಲ್ಲ, ನಿನ್ಗೆ ಹೊಡೆದ್ರೆ ಒಂದು ಮರುವಾದಿ ಇರ್ತದೆ. ಅತ್ತೆ ಹೊಡೆದ ಅಳಿಯ ಅಂತ ಹೇಳ್ಬಿಟ್ಟೆ ಊರು ಜನ ಎಲ್ಲ ಆಡ್ಕೊಳಕ್ಕಿಲ್ವಾ? ಅದಕ್ಕೆ ನನಗೆ ಬರಲಿಲ್ಲ. ಗಂಡ ಹೆಂಡ್ತಿ ಹೊಡೆದ ಅಂದರೆ ಅದೆಲ್ಲ ಮಾಮೂಲಿ. ಅಳಿಯ ಅತ್ತೆಗೆ ಇಟ್ಟಾಡ್ಸ್ಕೊಂಡು ಹೊಡೆದ ಅಂದರೆ ಮರುವಾದಿ ಇರ್ತದಾ? ಹೆಂಡ್ತಿ ಒಟ್ಟಾಡ್ಸ್ಕೊಂಡು ಹೊಡೆದ ಗಂಡ ಅಂತ ಕೇಳಿದ ತಕ್ಷಣ ಎಲ್ಲರೂ ಏನಲ್ಲಿ ಆನಂದವಾಗಿ ಕುಣ್ದಾಟಿರ್ತಾರೆ. ಸುಮ್ಕಿರಮ್ಮ ನೀನು. ಇದೇನ್ರ ನಿಮ್ದು? ಬೆಳಿಗ್ಗೆ ನಿಮ್ದು ಇಬ್ರುದುನ್ವೆ ಗೋಳು ಏನಾಯ್ತು? ರೀ, ಇವಾಗ ಸಂದಕಿದ್ದೀರಾ? ಇವಾಗ ಏನು ತೊಂದರೆ ಇಲ್ವಾ? ಯಾಕೆ ಹಿಂಗೆ ಕೇಳ್ತಾ ಇದೀಗ? ನಿನ್ಗೇನಾಯ್ತೆ ಬೆಳಿಗ್ಗೆ ನಿನ್ಯ? ಯಪ್ಪ, ನಿಮ್ದೇಗೆ ಎದ್ಬಿಟ್ಟು ಬಂದಿಲ್ಲ ಆಗ್ಲೇನಿಯ? ಏನಾರ ಒಂದು ಹಿಡ್ಕೊಂಡಿದ್ಯಾ? ಏನು ಸಮಸ್ಯೆ? ರೀ, ನಂದೇನು ಸಮಸ್ಯೆ ಇಲ್ಲ. ನೀವು ಆರಾಮಾಗಿದ್ದೀರಾ ಅಂತ ಕೇಳ್ದೆ ಅಷ್ಟೇನಿಯ. ಈಗ ನೀವು ಆರಾಮ ತಾನೇ? ಲೇ, ನೀಗೇನು ದೆವ್ವಗಿವ ಮೆಟ್ಕೊಂಡ್ಬಿಟ್ಟೈತಾ ಏನು ನಿನ್ಗೆ? ನಾನು ಯಾಕೆ ಹೆಂಗೆಂಗೋ ಇರಲಿ? ನಾನು ಸಂದಕ್ಕೆ ಏನು ಇದೀನಲ್ಲ. ಏನು ಪ್ರೇಮಿ, ನಿಂಗೇನು ಆಗ್ಬಿಟ್ಟೈತಿ ಅಂತ ಅನ್ನಿಸ್ತದೆ. ನನಗೇನು ಆಗಿಲ್ಲ ರೀ. ಅದೇನು ಅಂತ ಹೇಳಿದ್ರೆ ನಿಮ್ಮ ತಾಗೊಂದು ವಿಷಯ ಮಾತಾಡಬೇಕಿತ್ತು ರೀ. ನೋಡಿ, ನೀವು ಸುಮ್ಮನೆ ನೆನ್ನೆ ಕೂಗಾಡಿದ್ರಲ್ಲ, ಹಾಗೆಲ್ಲ ಕೂಗಾಡಂಗಿಲ್ಲ. ನೀವು ನನಗೆ ನೆನ್ನೆ ಕೆನ್ನೆಗೆ ಬಾರಿಸ್ಬಿಟ್ರಿ. ಏ ಸುಮ್ಕಿರೆ, ನಾನು ಯಾಕೆ ನಿನ್ನ ಕೆನ್ನೆಗೆ ಬರೆಸ್ಲಿ? ನನಗೇನು ತಲೆಗಿಲ್ಲ ಕೆಟ್ಬಿಟ್ಟೈತೆ ನಿನ್ನ ಕೆನ್ನೆಗೆ ಬರ್ಸಕ್ಕೆ? ನಿನ್ನ ಕೆನ್ನೆಗೂ ಬರೆಸ್ಲಿಲ್ಲ, ಏನು ಬರೆಸ್ಲಿಲ್ಲ. ಏನು ತಮಾಷೆ ಮಾಡ್ತಾ ಇದೀಗ ನೀನು? ತಮಾಷೆಯ? ಸುಮ್ಕಿರು ಸಾಕು. ರೀ, ನೀವು ಇಲ್ಲಿದ್ರೆ ಹೆಂಗೆಂಗೋ ಆಡ್ತೀರಾ. ಅತ್ತೆ ಮನೆಗಿದ್ರಾಗೆ ನೆನೆಯ ನೀವು ಸೂಪರಾಗಿ ಸಂದಕ್ಕೇನೆ ಇದ್ರಿ ರೀ. ನಾನು ಹಿಂಗೆ ಹೊಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ರೀ. ಬರ್ರಿ, ಅತ್ತೆ ಮನೆಗೆ ನೀವು ಹೋಗೋಣ. ಅಲ್ಲೇ ಸಂದಕ್ಕಿತ್ತು, ಅಲ್ಲೇನೇ ಇದು ಬಿಡೋಣ. ಏನೇ ಹೇಳ್ತಾ ಇದೀಯ ನೀನು? ಮತ್ತೆ ವಾಪಸ್ ನಮ್ಮ ಊರಿಗೆ ಹೋಗೋದು ಅಂತಂದ್ರೆ ಏನೇ? ಏನು ಅನ್ಕೊಳಕ್ಕಿಲ್ಲ? ವಾಪಸ್ ಏನೋ ನಮ್ಮ ಊರಿಗೆ ಹೋಗ್ಬಿಟ್ರೆ ನಮ್ಮ ಅಮ್ಮ ನನ್ನ ಮಾನ ಮರುವುದಿ ಕಳೆದು ಬಿಡ್ತದೆ. ನೀನು ಯೋಗ್ಯತೆಗೆ ನೀನು ನನಗೆ ಮನೆಗೆ ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕುಣ್ಕೊಂಡು ಹೊಂಟೋಗ್ಬಿಟ್ಟಲ್ಲ. ಇವಾಗ ನೋಡು, ಹಿಂಗೆ ನನ್ನಿಂದ ನೀ ಬಂದಿದ್ದೀಗಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಮಾತಾಡ್ತದೆ ಗೊತ್ತೇನೆ?
ಯಪ್ಪ ಯಪ್ಪ ನಮ್ಮ ಅಮ್ಮಂತಾಗ ನಮ್ಮ ಅಪ್ಪಂತಾಗ ಅನ್ನಿಸ್ಕೊಳಕಾಯ್ತದ ನನ್ನ ಕೈಲಿ. ನೋಡಮ್ಮಿ, ಮನೆ ಬಿಟ್ಬಿಟ್ಟು ಬಂದಿರೋದು ಆಗೈತಿ. ಈಗ ಮಾನ ಮುರುವದಿ ಎಲ್ಲ ಬಿಟ್ಬಿಟ್ಟು ಮತ್ತೆ ಅಲ್ಲಿಗೆ ಹೋಗ್ಬಿಟ್ರೆ ಮುರುವದಿ ಇರ್ತದೆ. ಇಲ್ಲ ಇಲ್ಲ ಇಲ್ಲ, ನಾನಂತೂ ಅಲ್ಲಿಗೆ ಬರೋದೇ ಇಲ್ಲ. ಅಷ್ಟಕ್ಕೂ ಅತ್ತೆ, ಇಲ್ಲಿ ಏನತ್ತೆ ಕಮ್ಮಿ ಆಗೈತೆ? ಹಾ, ನೋಡಿ ನೀವಿಬ್ರು ಹೆಂಗೋ ಕೆಲ್ಸಕ್ಕೆ ಹೋಯ್ತೀರಾ, ಆರಾಮಾಗಿ ದುಡಿತೀರಾ, ಹೆಂಗೋ ಖರ್ಚು ಕಾಸು ಆಯ್ತೈತೆ. ಇನ್ನೇನು ಕತ್ತೆ ನಮ್ಮ ಮನೆಗೆ ಹೋಗ್ಬೇಕು, ಅಲ್ಲಿ ನಿಮಗೂ ಗೊತ್ತಲ್ಲ. ಅಯ್ಯೋ, ನಮ್ಮ ಅಪ್ಪನ ಟಾರ್ಚರು, ನಮ್ಮ ಅಮ್ಮ ಫುಲ್ಲು ಸ್ಟ್ರಿಕ್ಟ್ ಆಫೀಸರು. ನಮ್ಮ ಅಮ್ಮನ ಹತ್ರ ಯಾರಿದ್ದಾರೆ? ನನಗಂತೂ ಇಲ್ಲೇ ನೆಮ್ಮದಿ ಅಂತ ಅನ್ನಿಸ್ತದೆ. ಆದ್ರೆ ಅಳಿ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗ್ದಿದ್ದಂಗೆ ಹಿಂಗೆಲ್ಲ ಇದ್ಬಿಟ್ರೆ ಏನು ಅಳಿ ಅಂದ್ರೆ ಆಯ್ತದೆ? ಮರುವದಿ ಹೋಯ್ತದೆ ಅಂತೀರಾ, 10 ಪೈಸದ ಕೆಲಸ ಮಾಡಕ್ಕಿಲ್ಲ ಅಂತ ಹೇಳ್ತೀರಾ. ಹೆಂಗ್ ಅಳಿ ಅಂದ್ರೆ ಇದೆಲ್ಲನೂ ಹೊಳಿ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಊರ್ ಕಡೆಗೆ ಹೋಗ್ಬೇಕು. ನಿಮ್ಮ ಅಮ್ಮ ಅವರು ನಿನ್ಗೋಸ್ಕರ ಪಾಪ ಬೇಜಾರು ಮಾಡ್ಕೊಂಡು ಕಾಯ್ತಾ ಇರಕ್ಕಿಲ್ವಾ? ನೀವೇ ಹೇಳಿ. ನಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡಕ್ಕಿಲ್ಲ. ನೋಡಿ, ನಮ್ಮ ಅಮ್ಮಂತಾಗ ನಾನು ಚಾಲೆಂಜ್ ಮಾಡ್ಬಿಟ್ಟು ಬಂದಿದ್ದೀನಿ. ಯಾರಿಂದ? ಇವಳಿಂದ. ಈ ಪ್ರೇಮಿ ಬುದ್ಧವಂತೆ ಏನೋ ಪ್ಲಾನ್ ಮಾಡ್ಕೊಂಡು ಕರ್ಕೊಂಬಂದವಳೆ ಅಂತ ಇವಳಿಂದ ನಮ್ಮ ಅಮ್ಮಂತಾಗ ಚಾಲೆಂಜ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ನಮ್ಮ ಅಮ್ಮ ನನ್ನ ಬಂದ್ಬಿಟ್ಟು ಬಾರ್ಲ ಮಗ ಅಂತ ಕರಿಯ ಗಂಟ ನಾನಂತೂ ಈ ಮನೆ ಬಿಟ್ಬಿಟ್ಟು ಹೋಗಕ್ಕಿಲ್ಲ. ರೀ, ನಿಮ್ಮಮ್ಮ ಬರಕ್ಕಿಲ್ಲ ರೀ, ನಿಮ್ಮಮ್ಮ ಬರಕ್ಕಿಲ್ಲ, ನೀವು ಹೋಗಕ್ಕಿಲ್ಲ ನಂಗೆ ಆಯ್ತದೆ ರೀ. ನೀವು ಸುಮ್ಕೇಣಿಯ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀವು ಬನ್ನಿ ಸುಮ್ಕೇಣಿಯ ಹೋಗೋಣ. ನಿಮ್ಮ ಅಮ್ಮ ನಿಮ್ಮನ್ನ ಬಂದು ಆರತಿ ಎತ್ತು ಕರಿಯ ಗಂಟ ಕಾಯ್ಬೇಕು ಅಂದ್ರೆ ನಾವು ಸಾಯ ಗಂಟ ಕಾಯ್ಬೇಕಾಯ್ತದೆ. ಕಾಯ್ಬೇಕು ಕಾಯ್ಬೇಕು, ಸುಮ್ಕೆ ಅಲ್ಲ, ಹಠ ಇರಬೇಕು. ನಮ್ಮ ಅಮ್ಮನೇನಿಯ ಬಂದ್ಬಿಟ್ಟು ಮಗನೇ ಬಾರ್ಲ ಮಗನೇ ಮನೆಗೆ ಬಾರಪ್ಪ ಅಂತ ಹೇಳ್ಬಿಟ್ಟು ಕರಿತದೆ. ಕರಿಯ ಗಂಟ ನೀನ್ ಬಾಯಿ ಮುಚ್ಕೊಂಡು ಸುಮ್ಕಿರು. ನಾನಂತೂ ಎಲ್ಗೂ ಬರಕ್ಕಿಲ್ಲ. ದಯವಿಟ್ಟು ನನ್ನಂತೂ ಫೋರ್ಸ್ ಮಾಡ್ಬೇಡ ನೀನು. ರೀ, ಮತ್ತೆ ಕೆಲ್ಸಕ್ಕಾದ್ರೂ ಹೋಗ್ರಿ. ಕೆಲ್ಸಕ್ಕೂ ಹೋಗ್ದಿದ್ದಂಗೆ ಯಾಕ್ರಿ ಹಿಂಗೆ? ಕೆಲ್ಸಕ್ಕಾದ್ರೂ ಹೋಗ್ಬೇಕು ತಾನೇ? ಅಯ್ಯೋ ಯಾಕ್ರಿ? ನಂಗೆ ಏನು ಕೆಲಸ ಬರಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಕಿತ ಹೇಳ್ಬೇಕೆ? ರೀ, ನಾನ್ ಕಲಿಸ್ತೀನಿ ಕೆಲ್ಸನ. ನೀವು ಬರ್ರಿ, ನೀವು ಯಾವ್ದನ ಒಂದು ಕೆಲ್ಸಕ್ಕೆ ನಾನು ಸೇರಿಸ್ತೀನಿ. ನೋಡೆ, ಈ ವ್ಯವಸಾಯದ ಕೆಲಸ ಬಿಟ್ರೆ ನಂಗೆ ಬ್ಯಾರೆ ಕೆಲಸ ಬರಕ್ಕಿಲ್ಲ ಅಂತ ನಾನು 1000 ಕಿತ ಹೇಳಿದೀನಿ. ಎಷ್ಟು ಕಿತ ಹೇಳಿದ್ರು ಇವಳು ಹೇಳಿದ್ದನ್ನೇ ಹೇಳ್ತಾಳೆ. ಏಯ್, ಬಾಯಿ ಮುಚ್ಕೊಂಡು ಹೋಗಿ, ನಂಗೇನು ಕ್ಯಾಮಿಲ್ಲ ಅನ್ಕಂಡ? ಇವ್ರು ಹೇಳಿದ್ದನ್ನೇ ಕೇಳಿಸ್ಕೊಂಡು ಕೂತ್ಕೋಬೇಕು ನಾನು. ರೀ, ನನ್ನ ಕೈಲಂತೂ ಇಲ್ಲಿ ಇರಕ್ಕಾಯ್ತಿಲ್ಲ ರೀ. ನಿಮ್ಮ ಕಾಲಿಗೆ ಬಿದ್ದೀನಿ, ಅಡ್ಡ ಬಿದ್ದುಬಿಟ್ಟಿದ್ದೀನಿ ನಿಮ್ಮ ಕಾಲಿಗೆ. ದಯವಿಟ್ಟು ಅತ್ತೆ ಮನೆಗೆ ಹೋಗೋಣ. ಬರ್ರಿ ಅತ್ತೆ ಮನೆಗೆ ಹೋಗೋಣ. ಕಾಲಿಗೆ ಬಿದ್ದಿದ್ದೀನಿ ಅಲ್ವೇನ್ರಿ? ಬರ್ರಿ. ಲೇ, ಇದೇನೆ ಅತ್ತೆ ಮನೆಗೆ ಇರಕ್ಕೆ ನಂಗೆ ಇಷ್ಟ ಇಲ್ಲ, ಅತ್ತೆ ಮನೆಯಿಂದ ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು ಈಗ ನೋಡ್ರಿ ಅಡ್ಡ ಕಾಲು ಬಿದ್ದಿದೀಗ. ನಿಮ್ಮ ಅಮ್ಮಂಗೆ ನೋಡ್ರೆ ನೀನು ಮುಟ್ಟಿರಕ್ಕಾಗಕ್ಕಿಲ್ಲ. ನಿನಗೂ ನಿಮ್ಮ ಅಮ್ಮನ ಮುಟ್ಟಿರಕ್ಕಾಗಕ್ಕಿಲ್ಲ. ಈಗ ಜೊತೆನಾಗೆ ಇದ್ದೀರಾ. ನಾನು ಇಲ್ಲೇ ಇದ್ದೀನಿ. ಇದು ಯಾಕೆ ಹಿಂಗೆ ಕಾಲು ಬೀಳ್ತಾ ಇದೆಯಾ? ಊರ್ ಜನನೂ ಏನು ಅನ್ಕೋತಾ ಇಲ್ಲ ನೀವು ಇಬ್ರು ಬಗ್ಗೆನೂ. ಊರ್ ಜನ ಎಲ್ರೂ ಓ ಬುಡಪ್ಪ ಗಂಡ ಎಂಟ್ರು ಜೊತೆಗೆ ನೀ ಅವ್ರೆ ಅಂತನೂ ಅನ್ಕೋತಾವ್ರಿ. ಇದೇನಮ್ಮಿ ಇದು ಕಾಲು ಬಿದ್ಬಿಟ್ಟು ನೀನು? ಲೇ ಪ್ರೇಮಿ, ಎದಳು ಮ್ಯಾಕ್ ಸುಮ್ಕೆನೆನಿಯ? ಈ ಕಾಲಿಗೆ ಬೀಳ್ತಿರೋದು ನೋಡಿ ಇವಳು. ನೋಡು, ನಿನ್ನ ಕಾಲಿಗೆ ಬಿದ್ರು ಕೈಗೆ ಬಿದ್ರು ಅಷ್ಟೇನೆನಿಯ. ನಿಮ್ಮ ಅತ್ತೆ ಅಂದ್ರೆ ನಮ್ಮಮ್ಮ ನನ್ನನ್ನು ಬಂದು ಬಾರ್ಲ ಮಗ ಅನ್ನೋ ಗಂಟನೂ ನಾನು ಬರಕ್ಕಿಲ್ಲ. ಅಯ್ಯೋ 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 ಅಯ್ಯೋ, ತಲೆ ಚಚ್ಕೊಂಡು ಬೇಡ್ಕೋಬೇಕು. ನಾನಂತೂ ತಲೆಗೆ ಏನೇ ಹೊಡ್ಕೋಬೇಕು ಅನಿಸ್ತೈತೆ ರೀ. ನಿಮ್ಮ ಕಾಲು ಹಿಡ್ಕೊಂಡಿದ್ದೀನಿ, ಇಷ್ಟಾದ್ರೂ ನಿಮಗೆ ಕರುಣೆ ಬರ್ತಾ ಇರ್ಲಿಲ್ವೇನ್ರಿ ನಮ್ಮ ಮೇಲೆ? ಇಷ್ಟನ ಒಂದು ಚೂರನ ನನ್ನ ಮೇಲೆ ಕರುಣೆ ಇಲ್ವೇನ್ರಿ? ಬರ್ರಿ ಸುಮ್ಕೆ ನೀವು ಹೋಗನಿ, ಬರ್ರಿ. ಅಯ್ಯೋ, ಎದೊಳಮಿ ಯಾಕೆ ನಾನು ಬರಕ್ಕಿಲ್ಲ ಅಂತ ಯೋಚಿತ ಹೇಳ್ಬೇಕು ನಿಗೆ? ನಾನು ಬರಕ್ಕಿಲ್ಲ ಅಂದ್ರೆ ನಾನು ಬರಕ್ಕಿಲ್ಲ. ನನ್ನಂತೂ ನೀನು ಏನು ಕೇಳ್ಬೇಡ. ಎದೊಳಮಿ ಯಾಕೆ? ಎದೊಳಮಿ ಅತ್ತೆ, ನೀವೇ ಹೇಳತ್ತೆ. ಸುಮ್ಕೆ ಅಲ್ಲಿಂದ ನಮ್ಮ ಅಮ್ಮಂತಾಗ ಚಾಲೆಂಜ್ ಹಾಕ್ಬಿಟ್ಟು ಬಂದಿದ್ದೀವಿ. ಈಗ ಎಲ್ಲ ಚಾಲೆಂಜ್ ಎಲ್ಲ ಬಿಟ್ಬಿಟ್ಟು ಇವಾಗ ಇದ್ದಕ್ಕಿದ್ದಂಗೆ ನೀಯ ಹೋಗ್ಬಿಟ್ಟು ಮನೆಗೆ ಹೋದ್ರೆ ಮುರುವಾದಿ ಇರ್ತದೆ. ಮತ್ತೆ ನೀವೇ ಹೇಳಿ. ನಿಮ್ಮ ಮಗಳಿಗೆ ಬುದ್ಧಿನೇ ಇಲ್ಲ. ನಿಮ್ಗನ ಬುದ್ಧಿ ಶಾನೆ ಐತೆ ತಾನೇ? ನೀವನ ಹೊಸಿ ಮಗಳಿಗೆ ಬುದ್ಧಿ ಹೇಳಿ. ನೋಡಿ, ಕಾಲು ಹಿಡ್ಕೊಂಡು ಅಡ್ಡ ಬಿದ್ಬಿಟ್ಟು. ಅಲ್ಲ, ಅತ್ತೆ ಮನೆ ನನಗೂ ಇದು ಅತ್ತೆ ಮನೆ ನೀಯ. ನನಗೂ ಈ ಅತ್ತೆ ಮನೆ ಸೂಪರ್ ಆಗೈತೆ. ಹಬ್ಬ, ನಿಮ್ಮ ಮಗಳಿಗೆ ಹೊಸಿ ಬುದ್ಧಿ ಹೇಳಿ. ಅಮ್ಮ, ನನ್ನ ಗಂಡ ನಮ್ಮ ಅತ್ತೆ ಮನೆಗೆ ಜನುಮ ಇರೋ ಗಂಟ ಕರ್ಕೊಂಡು ಹೋಗಕ್ಕಿಲ್ಲ ಕಣಮು. ಅಷ್ಟೇನಿಯ, ನಮ್ಮ ಅತ್ತೆ ಬಂದು ಕರಿಯಕ್ಕಿಲ್ಲ, ನನ್ನ ಗಂಡ ಕರ್ಕೊಂಡು ಹೋಗಕ್ಕಿಲ್ಲ. ಎಲ್ಲರೂ ಕ್ಯಾಕರು ಸುಗಿತಾವ್ರಿ. ಬೇಕಿತ್ತೇನೆ ಪ್ರೇಮಿ, ಇದು ನಿನಗೆ ಬೇಕಿತ್ತೇನೆ ಅಂತ ಹೇಳ್ಬಿಟ್ಟು ಈ ರೇಂಜಿಗೆ ನಾನು ಮುರುವದಿ ಕಳ್ಕೊಂಡಿದ್ದೀನಿ ಕಣಮ್ಮ. ನಾನು ಇದೆಲ್ಲ ಬೇಕಿತ್ತೇನಮ್ಮ? ನನಗೆ ಬೇಕಿತ್ತ? ನೀನೇ ಹೇಳು. ಅಯ್ಯೋ, ನನ್ನ ಗಂಡ ಬಂಡ ಅಲ್ಲ, ನನ್ನ ಗಂಡ ಅನ್ನಂಗೆ ಆಗೋಗ್ಬಿಡ್ತಲ್ಲ ನನ್ನ ಪರಿಸ್ಥಿತಿ. ಅಯ್ಯೋ ಮಗಳೇ, ಹುಸಿ ಸಮಾಧಾನ ಮಾಡ್ಕ. ಬ್ಯಾರೆ ಯಾವ್ದನ ದಾರಿ ಸಿಗ್ತದೆ, ಯೋಚನೆ ಮಾಡೋಣ. ಯಾವ ದಾರಿನೂ ಇಲ್ಲ. ನಾನು ನೀನು ಕೂಲಿ ಮಾಡೋದೊಂದು ಬಿಟ್ರೆ ಇನ್ನು ಯಾವ ದಾರಿ ನನ್ನ ಮುಂದೆ ಕಾಣ್ತಾನೇ ಇಲ್ಲ. ಇನ್ನು ಯಾವ್ದನ ದಾರಿ ಕಾಣ್ತಾ ಇದ್ರೆ ಎಲ್ಲ ಕೆರೆ ಬಾವಿಗಳೇ ಕಾಣ್ತಾವ್ ನನಗಂತೂ. ನೀನು ಸುಮ್ಕೆ ಹೋಗಮ್ಮ. ರೀ, ಯುಗಾದಿ ಹಬ್ಬ ಬಂತು. ಈಗ ನಾವು ಸೀಸನ್ ಬಿಸ್ನೆಸ್ ಮಾಡ್ತೀವಿ. ಶಿವರಾತ್ರಿ ದಿನ ಅಂತೂ ಸಮಸ್ಯೆಯಿಂದ ಏನು ಬಿಸ್ನೆಸ್ ಮಾಡೋಕ್ಕಾಗಲಿಲ್ಲ. ಇವಾಗಾದ್ರೂ ಯುಗಾದಿ ಹಬ್ಬಕ್ಕೆ ನಾನು ಜಯಮ್ಮ ಸೇರ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ರೀ, ನೀವೊಂಚೂರು ಕಾಸು ತೊಳ್ರಿ ಈ ಕಡೆಗೆ. ಲೇ, ಸಂಕ್ರಾಂತಿ ಹಬ್ಬದಾಗ ಇಸ್ಕೊಂಡಿದ್ದಲ್ಲ ಕಾಸ ಕೊಡ್ರಿ ಅಂತ ಹೇಳ್ಬಿಟ್ಟು ಹೊಸ್ಲು ಇಲ್ಲ, ಲಾಭನೂ ಇಲ್ಲ. ಅದ್ ಏನ್ ಮಾಡ್ಬಿಟ್ಟು ಇವಾಗ ಬಂದಿದ್ದೀಗ ಅಳ್ಳಾಡಿಸ್ಕೊಂಡು ತಿರುಗಿ ಯುಗಾದಿ ಹಬ್ಬಕ್ಕೆ ಕೊಡು ಅಂತ ಹೇಳ್ಬಿಟ್ಟು. ರೀ, ಅವಾಗ ನೀವು ಕೊಟ್ಟಿದ್ದು ಏನಾಯ್ತು ಅಂತ ಕೇಳಿ.
ನೀವು ಕೊಟ್ರ ಅದ್ರಾಗ ಹೊಸಿ ಲಾಭ ಬಂತ. ಆ ಲಾಭ ಬಂದಿರ ದುಡ್ನಾಗೇನಿಯ ನಾನಂತೂನುವೆ ವಾಲೆ ತಕೊಂಡ್ರಿ. ನಾನು ಜಯಮ್ಮ ಇಬ್ರುನುವೆ. ನಿಮ್ಗೂ ಗೊತ್ತಲ್ರಿ, ಅವಳು ಬಿಸ್ನೆಸ್ ದುಡ್ಡು ಹಾಕಿದ್ಲು, ನಾನು ಹಾಕಿದ್ದೆ. ಬಂದಿರೋ ಲಾಭದಾಗೆ ಇಬ್ರು ತಕೊಂಡ್ವಿ. ಏನು ಲಾಭದಾಗೆ ಏನಿಯ ಒಲೆ ತಕೊಳಕಾಯ್ತದ? ಅಷ್ಟು ಸೇರ್ಬಿಟ್ಟು ಹಾಕ್ಬಿಟ್ಟೇನಿಯೇ ತಕೊಂಡಿದ್ದು. ಈಗಲೂ ಅಷ್ಟೇನಿಯ ನೋಡಿ. ನನಗಂತೂ ಬಟ್ಟೆ ಗಿಟ್ಟೆ ಎಲ್ಲ ಏನೂ ಕೊಡಿಸ್ಬೇಡಿ. ನನಗಂತೂ ಯಾವ ಬಟ್ಟೆನೂ ಬೇಡ ನನಗಂತೂ. ಆದ್ರೆ ಬಿಸ್ನೆಸ್ ಒಂಚೂರು ಕಾಸು ಕೊಟ್ಬಿಡಿ ಸಾಕು. ವಾ, ನೀವೇನು ಉಳ್ಸಂಗಿಲ್ಲ. ಅಸ್ಲು ಲಾಭ ಬುಡ್ಡಿ ಎಲ್ಲ ಸೇರ್ಕೊಂಬಿಟ್ಟು ಎಲ್ಲ ಒಂದೇ ಕಿತಾಗ ಸೋಗಯ್ಯ ಮಾಡಾಕ್ಬಿಡದ? ಪರವಾಗಿಲ್ಲ ಕಣ್ರಮ್ಮಿ, ನೀವೂನುವೆ ಬಿಸ್ನೆಸ್ ಅಂತೆ ಬಿಸ್ನೆಸ್ ನೋಡ್ಪತಿ. ಹೀಗೆ ಆ ಬಿಸ್ನೆಸ್ಸು ಬೇಡ. ಮನೆನಾಗ ರಾಮಾಯಣ ಎಲ್ಲ ನಡೀತಾ ಐತಿ. ನಿಂಗೂ ಗೊತ್ತಲ್ವ ನಮ್ಮ ಅಣ್ಣನ ಇಸ್ಯೂಕೆ. ಅಯ್ಯ, ನಿಮ್ಮ ಅಣ್ಣನ್ ಕಟ್ಕೊಂಡು ನನಗೇನ್ರಿ ಆಗ್ಬೇಕು? ನನ್ ಬಿಸ್ನೆಸ್ ಆಗೋದೇನೇ ಮುಖ್ಯ ನೋಡಿ. ಎಲ್ರಿಗೂನ್ವೆ ಗೊತ್ತು ಈ ಪದ್ದಿ ಸೀಸನ್ ಬಿಸ್ನೆಸ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ರಿಗೂನು ಹೇಳ್ಬಿಟ್ಟಿದೀನಿ ನಾನು ಬಿಸ್ನೆಸ್ ಮಾಡೇ ಮಾಡ್ತೀನಿ ಅಂತ. ಇರೋ ಲೆಕ್ಕ ನಾವು ಶಿವರಾತ್ರಿ ದಿನ ಮಾಡ್ಬೇಕಿತ್ತು, ಆದ್ರೆ ಏನ್ ಮಾಡ್ತೀರಾ? ನಮ್ಮ ಮಾವ ಸತ್ತಿರೋದಕ್ಕೆ ಏನು ಮಾಡೋಕ್ಕಾಗ್ಲಿಲ್ಲ. ಆದ್ರೆ ಈ ಕಿತ ಬಿಟ್ಬಿಡ್ತೀನ ಯುಗಾದಿ ಹಬ್ಬಕ್ಕೆ. ನಾನಂತೂ ಬಿಡೋದಿಲ್ಲ ನೋಡಿ. ಬುದ್ಧಿ, ನೀನು ಹೇಳಿದ್ದಲ್ಲ ಬಿಸ್ನೆಸ್ಗೆ ಕಾಸು ಇಸ್ಕೊಳ್ಳಿ ನಿನ್ ಗಂಡನ್ ತಗೆ ಅಂತ, ಇಸ್ಕೊಂಬಿಟ್ಟು ಬಂದಿದ್ದೀನಿ. ಬಾರೆ ಶುರು ಮಾಡ್ಕೊಳ್ಳೋಣ. ಜಯಮ್ಮನ್ ಗಂಡ ಕೊಟ್ಟವನೇ ಬಿಸ್ನೆಸ್ಗೆ ಕಾಸು. ಆದ್ರೆ ನೀವು ಮಾತ್ರ ಕೊಡ್ಬೇಕು ಅಂತ ಅನ್ಸಿಲ್ವಾ? ನೋಡಿ ಆ ಜಯಮ್ಮನ್ ಗಂಡನ ನೋಡ್ಬಿಟ್ಟು ಕಲ್ತ್ಕೊಳ್ಳಿ ನೀವು. ಅಯ್ಯಯ್ಯಯ್ಯೋ, ಯಾಕೆ ಇಷ್ಟೊಂದು ಸುಮ್ಕೆ ನೆನೆಯ ಗೋಳಾಡ್ತೀಗ? ಸರಿ ಆಯ್ತು ಬಿಡು, ಕೊಡ್ತೀನಿ. ಇವತ್ತು ಈಗ್ಲೇ ಬೇಕು. ಬಿರ್ನ ಹೋಗ್ಬಿಟ್ಟು ಕ್ಯಾಸ್ನ ಎತ್ಕೊಂಡ್ಬಿಟ್ಬಿಟ್ಟು ತಗೊಂಬಿಟ್ಟು ಹೋಗಿ. ಸರ್ನ ನಾನು ಜಯಮ್ಮ ಹೋಗ್ಬಿಟ್ಟು ಇಬ್ರು ಬಿಸ್ನೆಸ್ ಶುರು ಮಾಡ್ಕೊತೀವಿ. ಸರಿ, ಇಲ್ಲೇ ತಗೊಂಬಿಟ್ಟು ಬರ್ತೀನಿ. ಯಪ್ಪ, ಇನ್ನೊಂದು ಕಿತ ಮಾತ್ರ ನಾನು ಕೇಳ್ಬೇಡ. ಈ ಬಂದಿರೋ ಲಾಭನ ಎಲ್ಲ ಎತ್ತಿಕೊಂಡು ಮುಂದಿನ ಬಿಸ್ನೆಸ್ಗೆ ಹಾಕ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಹೋಯ್ತವೆ, ಬಿಸ್ನೆಸ್ ಮಾಡ್ತವೆ, ತಗೊಂಡು ಒಡವೆ ತಗೊಂಬಿಟ್ಟು ಬಂದು ಇಕ್ಕತ್ತವೆ. ಅಯ್ಯೋ ಜಯಮ್ಮ, ನಮ್ ಪಿಲಾನು ವರ್ಕೌಟ್ ಆಯ್ತು. ಇರು, ನನ್ ಗಂಡ ಬತ್ತಾವನಿ. ನನ್ ಗಂಡನ್ ತಗೋ ಹಿಂಗೆ ಹೇಳು. ಸರಿ. ಲೇ ಜಯಮ್ಮ, ಬಾರಿ ಹೋಗೋಣ ಮನ್ಗೆ. ಸರ್ನ ಲೇ ಜಯಮ್ಮ, ನನ್ ಗಂಡ ಆಗ್ಲೇ ನೀವು ಬಿಸ್ನೆಸ್ಗೆ ಕಾಸು ಕೊಟ್ಬಿಟ್ಟ. ನಿನ್ ಗಂಡ ಇನ್ನೂ ಕೊಟ್ಟಿಲ್ವೇನೆ? ಇಸ್ಕತೀನಿ ಬಿಸ್ನೆಸ್ಗೆ ಕಾಸ ಅಂತ ಹೇಳ್ದೆ ರೀ. ಪೊದ್ದಿ ಗಂಡ ನೋಡಿದ್ರ ಬಿಸ್ನೆಸ್ ಮಾಡಕ್ಕೆ ಕಾಸನ್ನ ಆಗ್ಲೇ ಏನಿಯೇ ಕೊಟ್ಬಿಟ್ಟವ್ನಿ. ಆದ್ರೆ ನೀವು ಇನ್ನೂ ಕಾಸು ಕೊಟ್ಟಿಲ್ವಲ್ರಿ ರೀ. ಕೊಡ್ರಿ ಕಾಸ. ಲೇ ಜಯಮ್ಮ, ಕೊಟ್ರೆ ಕಾಸನ್ನ ವಾಪಸ್ ನೀನು ಕೊಡೋದೇ ಇಲ್ವಲ್ಲೇ. ಪ್ರತಿ ಕಿತ ಹಿಂಗೇನಿಯ ಮಾಡಿದ್ರೆ ಎಲ್ಲಿಂದ ನೀನು ಕಾಸು ಕೊಡ್ಲಿ ನಾನು? ನಾವೇನ್ ವೇಸ್ಟ್ ಮಾಡಕ್ಕೆ ಕೇಳ್ತಿದೀವಿ? ನಾವು ಬಿಸ್ನೆಸ್ ಮಾಡಕ್ ಹೇಳ್ತಾ ಇದೀವಿ ರೀ. ಒಳ್ಳೆ ಲಾಭ ಬರ್ತದೆ. ಪೊದ್ದಿ ಗಂಡ ಕೊಟ್ಟವ್ನಿ, ನೀವು ಕೊಡಕ್ಕೆ ಏನ್ರಿ ಕಾಸನ್ನ? ರೀ ಪ್ಲೀಸ್ ಕೊಡ್ರಿ ಕಾಸನ್ನ. ಪೊದ್ದಿ ಗಂಡ ಕೊಟ್ಟವನಿ ಅಂತಂದ್ರೆ ನಾನುನ್ವೆ ಕೊಡ್ತೀನಿ ಬಿಡು. ಅವನು ಏನಿದ್ರು ಯೋಚನೆ ಮಾಡಿ ನೀನಿಯೇ ಕೊಟ್ಟಿರ್ತಾನೆ. ಸರಿ, ನಾನು ಹೋಗ್ಬಿಟ್ಟು ಕಾಸು ಎತ್ಕೊಂಡ್ಬಿಟ್ಟು ಬಂದು ಕೊಡ್ತೀನಿ. ನಾಳೆ ಕೊಡ್ತೀನಿ ಬಿಡು. ಇಲ್ಲ, ನಂಗೆ ಇವಾಗ್ಲೇ ನೀನು ಬೇಕು ರೀ. ಇವತ್ತೇ ನಾವು ಶುರು ಮಾಡ್ಬೇಕು ಬಿಸ್ನೆಸ್. ಅಯ್ಯೋ ಹೋಗೋಣ, ಅಲ್ಲೇ ನೀ ಯೋಟಿಮ್ ಐತೆ, ತೆಕ್ಕೊಂಬಿಟ್ಟು ಬಾ ಹೋಗು. ಸರಿ ಆಯ್ತು, ತಡೀರಿ. ಹೋಗ್ಬಿಟ್ಟು ತಕೊಂಬಿಟ್ಟು ಬರ್ತೀನಿ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಆದ್ರೆ ಜಯಮ್ಮ, ಈಗಿತ ಹೊಸ್ಲನ ವಾಪಸ್ ಕೊಡ್ಬೇಕು ನೀನು. ಆಯ್ತು ಹೋಗ್ರಿ. ಪದ್ದಿ ಅಂತೂ ಇಂತುನ್ವೆ ನಮ್ ಪಿಲಾನು ವರ್ಕೌಟ್ ಆಯ್ತು. ಇವ್ರಿಗೆ ಹಂಗೇನಿಯ ಮಾಡ್ಬೇಕು? ಅದು ಬಿಟ್ಬಿಟ್ಟು ಕೊಡ್ರಿ 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 ಅಂತ ಹೇಳಿದ್ರೆ ಇವ್ ಕೊಟ್ಟನ ಕೊಡ್ತವೇನೆ. ಬಾರೆ ಜಯಮ್ಮ.